ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಬಾರಾಕನಿಗೆ ದೊರೆತ ದೆಬೋರಳ ಬೆಂಬಲ. ಈ ದಿನದ ದೇವರ ವಾಕ್ಯ: ದೆಬೋರಳಾದ ನಾನು ಇಸ್ರಾಯೇಲ್ಯರಲ್ಲಿ ತಾಯಿಯಂತೆ ಎದ್ದು ಬರುವವರೆಗೆ ಇಸ್ರಾಯೇಲ್ ಗ್ರಾಮಗಳು ಹಾಳು ಬಿದ್ದಿದ್ದವು. ಜನರು ಅನ್ಯ ದೇವತೆಗಳನ್ನು ಆರಿಸಿಕೊಂಡಿದ್ದರು. ಯುದ್ಧವು ಊರು ಬಾಗಿಲವರೆಗೆ ಬಂದಿತ್ತು. ಇಸ್ರಾಯೇಲ್ಯರ 40,000 ಸೈನಿಕರಲ್ಲಿ ಒಬ್ಬನಿಗೂ ಗುರಾಣಿ ಬರ್ಜಿಗಳು ಇದ್ದಿಲ್ಲ. ನ್ಯಾಯಸ್ಥಾಪಕರು 5ನೇ ಅಧ್ಯಾಯ 7 ಮತ್ತು 8ನೇ ವಚನಗಳು. 20 ವರ್ಷಗಳ ಕಾಲ ಇಸ್ರಾಯೇಲ್ಯರು ದಬ್ಬಾಳಿಕೆಯ ನೊಗದ ಕೆಳಗೆ ನರಳುತ್ತಿದ್ದರು. ನಂತರ ಅವರು ತಮ್ಮ ವಿಗ್ರಹಾರಾಧನೆಯಿಂದ ತಿರುಗಿಕೊಂಡರು ಮತ್ತು ಅವಮಾನ ಪಶ್ಚಾತ್ತಾಪದಿಂದ ಅವರು ವಿಮೋಚನೆಗಾಗಿ ಕರ್ತನಿಗೆ ಮೊರೆಯಿಟ್ಟರು. ಅವರ ಅಳಲಿನ ಕೂಗು ವ್ಯರ್ಥವಾಗಲಿಲ್ಲ. ಇಸ್ರಾಯೇಲಿನಲ್ಲಿ ತನ್ನ ಧರ್ಮನಿಷ್ಠೆಗೆ ಪ್ರಸಿದ್ಧಳಾದ ಒಬ್ಬ ಮಹಿಳೆ ವಾಸಿಸುತ್ತಿದ್ದಳು ಮತ್ತು ಅವಳ ಮೂಲಕ ಕರ್ತನು ತನ್ನ ಜನರನ್ನು ಬಿಡುಗಡೆ ಮಾಡಲು ಆಕೆಯನ್ನು ಆರಿಸಿಕೊಂಡನು. ಅವಳ ಹೆಸರು ದೆಬೋರಳು. ಅವಳು ಪ್ರವಾದಿನಿ ಎಂದು ಪ್ರಸಿದ್ಧಳಾಗಿದ್ದಳು ಮತ್ತು ಯಾವಾಗಲೂ ಇರುತ್ತಿದ್ದ ನ್ಯಾಯಾಧೀಶರ ಅನುಪಸ್ಥಿತಿಯಲ್ಲಿ ಜನರು ಸಲಹೆ ಮತ್ತು ನ್ಯಾಯಕ್ಕಾಗಿ ಅವಳನ್ನು ಹುಡುಕುತ್ತಿದ್ದರು. ಇಸ್ರೇಲಿನ ಶತ್ರುಗಳನ್ನು ನಾಶ ಮಾಡುವ ತನ್ನ ಉದ್ದೇಶವನ್ನು ಕರ್ತನು ದೆಬೋರಳಿಗೆ ತಿಳಿಸಿದನು. ಬಾರಾಕನು ಎಂಬ ಮನುಷ್ಯನನ್ನು ಕರೆಸುವಂತೆ ಮತ್ತು ಅವಳು ದೇವರಿಂದ ಹೊಂದಿಕೊಂಡ ಸೂಚನೆಗಳನ್ನು ಅವನಿಗೆ ತಿಳಿಸುವಂತೆ ಕರ್ತನು ಹೇಳಿದನು. ಅದರಂತೆಯೇ ಯಾಬೀನಿನ ರಾಜನ ಸೇನೆಗಳ ವಿರುದ್ಧ ಯುದ್ಧ ಮಾಡುವುದಕ್ಕೆ ನಫ್ತಾಲಿ ಮತ್ತು ಜೆಬಲೂನ್ ಕುಲಗಳಿಂದ 10,000 ಜನರನ್ನು ಕೂಡಿಸಬೇಕೆಂದು ಬಾರಾಕನಿಗೆ ದೆಬೋರಳು ನಿರ್ದೇಶಿಸಿದಳು. ಚದುರಿದ್ದ ಇಬ್ರಿಯರ ನಿರಾಶಾದಾಯಕ ಮತ್ತು ಆಯುಧಗಳಿಲ್ಲದ ಸ್ಥಿತಿಯನ್ನು ಮತ್ತು ಅವರ ಶತ್ರುಗಳ ಶಕ್ತಿ ಮತ್ತು ಕುಶಲತೆಯನ್ನು ಬಾರಾಕನು ತಿಳಿದಿದ್ದನು. ಇಸ್ರಾಯೇಲನ್ನು ಬಿಡುಗಡೆ ಮಾಡಲು ಆರಿಸಲ್ಪಟ್ಟವನು ಎಂದು ಕರ್ತನೇ ಅವನನ್ನು ನೇಮಿಸಿದ್ದರೂ ದೇವರೇ ಅವನೊಂದಿಗೆ ಹೋಗಿ ಅವರ ಶತ್ರುಗಳನ್ನು ಹತಿಸುವೆನೆಂದೂ ದೇವರಿಂದ ಭರವಸೆಯನ್ನು ಪಡೆದಿದ್ದರೂ ಅವನು ಅಂಜುಬುರುಕನಾಗಿದ್ದನು ಮತ್ತು ಅವನು ಅಪನಂಬಿಕೆಯವನಾಗಿದ್ದನು. ಅವನು ದೆಬೋರಾಳಿಂದ ಬಂದ ಸಂದೇಶವನ್ನು ದೇವರ ವಾಕ್ಯವೆಂದು ಸ್ವೀಕರಿಸಿದನು. ಆದರೆ ಅವನಿಗೆ ಇಸ್ರಾಯೇಲಿನವರಲ್ಲಿ ಸ್ವಲ್ಪವೂ ವಿಶ್ವಾಸವಿರಲಿಲ್ಲ ಮತ್ತು ಅವರು ತನ್ನ ಕರೆಗೆ ವಿಧೇಯರಾಗುವುದಿಲ್ಲ ಎಂದು ಬಾರಾಕನು ಭಯಪಟ್ಟನು. ಆದುದರಿಂದ ದೆಬೋರಳು ಅವನೊಂದಿಗೆ ಬರದ ಹೊರತು ಮತ್ತು ಹೀಗೆ ಅವಳ ಪ್ರಭಾವ ಮತ್ತು ಸಲಹೆಗಳಿಂದ ಅವನ ಪ್ರಯತ್ನಗಳನ್ನು ಬೆಂಬಲಿಸದ ಹೊರತು ಅಂತಹ ಗಂಡಾಂತರದ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಳ್ಳಲು ಬಾರಾಕನು ನಿರಾಕರಿಸಿದನು. ದೇವರ ನಿರ್ದೇಶನದಂತೆ ಬಾರಾಕನು 10,000 ಜನರನ್ನು ಕೂಡಿಸಿಕೊಂಡು ತಾಬೋರ್ ಬೆಟ್ಟಕ್ಕೆ ಕರಕೊಂಡು ಹೋದನು. ತಕ್ಷಣವೇ ಸೀಸೆರನು ದೊಡ್ಡ ಸೈನ್ಯವನ್ನು ಮತ್ತು ಸುಸಜ್ಜಿತವಾದ ಸೈನ್ಯವನ್ನು ಒಟ್ಟುಗೂಡಿಸಿದನು. ಅವನು ಇಬ್ರಿಯರನ್ನು ಸುತ್ತುವರೆದು ಅವರನ್ನು ಸುಲಭವಾಗಿ ಮಣಿಸುವ ನಿರೀಕ್ಷೆಯಲ್ಲಿದ್ದನು. ಇಸ್ರಾಯೇಲ್ಯರು ಕೆಳಗಿನ ಬಯಲಿನಲ್ಲಿ ಹರಡಿರುವ ವಿಶಾಲವಾದ ಸೈನ್ಯಗಳನ್ನು ಭಯದಿಂದ ನೋಡುತ್ತಿದ್ದರು. ಆ ಸೈನ್ಯಗಳು ಯುದ್ಧದ ಎಲ್ಲಾ ಉಪಕರಣಗಳಿಂದ ಸಜ್ಜಾಗಿದ್ದವು. ಆದರೆ ಗೋಧಿಯ ತೆನೆಗಳನ್ನು ಕುಡುಗೋಲಿನಿಂದ ಕತ್ತರಿಸುವಂತೆ ಶತ್ರುಪಾಳೆಯದಲ್ಲಿ ಹಾದು ಹೋಗುವಾಗ ಶತ್ರುಗಳ ತಲೆಯನ್ನು ಕತ್ತರಿಸಲು ದೊಡ್ಡ ಕುಡುಗೋಲಿನಂತಹ ಕತ್ತಿಗಳನ್ನು ಹಿಡಿಗಳಿಗೆ ಭದ್ರಗೊಳಿಸಿ ಸಜ್ಜು ಮಾಡಿಕೊಂಡಿದ್ದರು. ದಾಳಿಗೆ ಅನುಕೂಲಕರವಾಗುವಂತೆ ಇಸ್ರಾಯೇಲರು ಪರ್ವತಗಳಲ್ಲಿ ಸರಿಯಾದ ಸ್ಥಳಗಳಲ್ಲಿ ತಮ್ಮನ್ನು ತಾವು ಇರಿಸಿಕೊಂಡಿದ್ದರು. ವಿಜಯದ ದಿನ ಬಂದಿದೆ ಎಂದು ದೆಬೋರಳು ಕೊಟ್ಟ ಭರವಸೆಯಿಂದ ಉತ್ತೇಜಿತನಾದ ಬಾರಾಕನು ತನ್ನ ಸೈನ್ಯವನ್ನು ಬಯಲು ಪ್ರದೇಶಕ್ಕೆ ಕರೆದೊಯ್ದು ಧೈರ್ಯದಿಂದ ಶತ್ರುಗಳ ಮೇಲೆ ದಾಳಿ ಮಾಡಿದನು. ಯುದ್ಧ ಶೂರನಾದ ದೇವರು ಇಸ್ರಾಯೇಲ್ಯರಿಗಾಗಿ ಹೋರಾಡಿದನು. ಯುದ್ಧದಲ್ಲಿನ ಕೌಶಲ್ಯವಾಗಲಿ, ಯುದ್ಧದಲ್ಲಿದ್ದ ಜನರ ಸಂಖ್ಯೆಯಾಗಲಿ ಮತ್ತು ಯುದ್ಧ ಉಪಕರಣಗಳ ಬಳಕೆಯಾಗಲಿ ಅವರನ್ನು ಉಳಿಸಲು ಸಾಧ್ಯವಾಗಿಸಲಿಲ್ಲ. ಸೀಸೆರನ ಸೈನ್ಯಗಳು ಭಯಭೀತರಾಗಿದ್ದವು.
ದೇವರು ಮಾತ್ರ ಶತ್ರುಗಳನ್ನು ಮಣಿಸಬಹುದಿತ್ತು ಮತ್ತು ವಿಜಯವು ಆತನೊಬ್ಬನ ಗುಣಲಕ್ಷಣವಾಗಿದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.